ನಾನು ಮಾರ್ಕ್ ಮಾಡ್ರ ಕಡೆ ಹುಡುಗಿ ಇದು ಸೈನ್ ಮಾಡಿಸಿ ಸರ್. ಇಲ್ಲಿ ಸೈನ್ ಮಾಡಪ್ಪ. ಅವ್ರನ್ನು ಕರೆದು ಸೈನ್ ಮಾಡಕ್ಕೆ ಹೇಳು. ಸರ್ ಅವ್ರ ಸೈನು ಬೇಕಾ? ಹ್ಞೂ ಕಣಪ್ಪ, ಮಾಡ್ಬೇಕು. ನಾನೇ ಮಾಡ್ಕೊಂಡು ಬರ್ತೀನಿ ಸರ್. ಏನ ನೀನಾ? ಅಂದ್ರೆ ನಾನೇ ಹೋಗಿ ಮಾಡಿಸ್ಕೊಂಡು ಬರ್ತೀನಿ ಅಂತಂದೆ. ಅದೆಲ್ಲ ಆಗಲ್ಲ, ನಮ್ಮ ಮುಂದೆನೆ ಮಾಡ್ಬೇಕು ಸೈನು. ಕರಿ ಅವಳನ್ನ. ಹೋಗ್ರಿ ಕರ್ಕೊಂಬನ್ರಿ. ಸರ್ ಪಾಪ ಸರ್ ಹೇಳ್ತಿದ್ದಾರೆ. ನಾನು ಹೋಗಿ ಸಮಾಧಾನ ಮಾಡಿ ಸೈನ್ ಮಾಡಿಸ್ಕೊಂಡು ಬರ್ತೀನಿ ಸರ್. ಸರಿ ಸರಿ ತಗೋ. ಇದಕ್ಕೊಂದು ನೀವು ಸೈನ್ ಮಾಡ್ಬೇಕಿತ್ತು. ನಮ್ಮಿಬ್ರಿಗೂ ರಿಜಿಸ್ಟರ್ ಮ್ಯಾರೇಜ್ ಆಯ್ತಲ್ಲ, ಅದಕ್ಕೆ. ನೀವ್ ಇದಕ್ಕೆ ಸೈನ್ ಮಾಡಿದ್ರೆ ನಮ್ಮಿಬ್ರದ್ದು ಮ್ಯಾರೇಜ್ ಸರ್ಟಿಫಿಕೇಟ್ ಬರುತ್ತೆ ಅಂತಂದ್ರು. ಅವನ್ನ ಹಿಡಿದು ನನ್ನ ಮಗನ್ ನಮ್ಮನ್ನ ಯಾಮಾರಿಸ್ತಾನೆ ಒಳಗೆ. ಮೇಡಮ್, ಇದಕ್ಕೊಂದು ನಿಮ್ ಸೈನ್ ಬೇಕಿತ್ತು. ಅಂತದ್ದೇನು ಇಲ್ಲ ಮೇಡಮ್ ಇದ್ರಲ್ಲಿ. ನಾವಿಲ್ಲಿ ಬಂದಿದ್ದಕ್ಕೆ ಇಲ್ಲಿ ತುಂಬಾ ದೊಡ್ಡ ಗಲಾಟೆ ಆಯ್ತಲ್ಲ, ಅದು ಅಲ್ಲದೆ ನಿಮ್ಮಪ್ಪ ಅವ್ರಿಗೆ ಅಂತೆಲ್ಲ ಫೋನ್ ಮಾಡಿ ಈ ಇನ್ಸ್ಪೆಕ್ಟರ್ಗೆ ತುಂಬಾ ಸಮಸ್ಯೆ ಮಾಡ್ಬಿಟ್ಟಿದ್ದಾರೆ. ಅದನ್ನೆಲ್ಲ ಇನ್ಸ್ಪೆಕ್ಟರ್ ಇದ್ರಲ್ಲಿ ಬರ್ದಿದ್ದಾರೆ. ನೀವೊಂದು ಕೊಟ್ರೆ ಅಳಬೇಡಿ, ಇನ್ ಮುಂದೆ ಏನು ಪ್ರಾಬ್ಲಮ್ ಆಗಲ್ಲ. ನಿಮ್ ಜೊತೆ ನಾನಿರ್ತೀನಿ. ನಿಮ್ನ ಸೇಫ್ ಆಗಿ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ. ಸದ್ಯ ಆ ಸೈಕೋ ಕೈಯಿಂದ ಹೇಗೋ ತಪ್ಸ್ಕೊಂಡ್ರಲ್ಲ, ಆ ಸಾಕು. ಇನ್ಯಾವ ತೊಂದ್ರೆನೂ ಆಗಲ್ಲ. ಒಂದ್ ನಿಮಿಷ ಬರ್ತೀನಿ. ಓಕೆನ್ರಿ, ಎಲ್ಲ ಕರೆಕ್ಟ್ ಆಗಿದೆಯಾ? ಹ್ಞೂ ಸರ್, ಎಲ್ಲ ಕರೆಕ್ಟ್ ಇದೆ. ವೆಂಕಟಾಚಲ್, ಪೇಪರ್ ಕೊಡಿ ಅವನಿಗೆ. ತಗೊಳಪ್ಪ. ಇದು ನಮ್ಮ ಸೇಫ್ಟಿಗೆ. ಇದರಲ್ಲಿ ನಿನ್ ಡೀಟೇಲ್ಸು, ನಿಮ್ಮ ಮನೆಯವ್ರ ಡೀಟೇಲ್ಸು ಮಿಸ್ಟೇಕ್ ಇಲ್ದಂಗೆ ಬರಿಬೇಕು. ಸರಿ ಸರ್. ತಗೋ. ಇರ್ಲಿ, ಅಪ್ಪ ನಂಬರ್ ಬರ್ಕೊಡು. ನಮ್ಮ ಅಣ್ಣನ ಹೆಸರು. ನಾವು ಕೇಳಿದ್ವು ನಿಮ್ಮ ಅಪ್ಪನ ನಂಬರ್. ಹೇಳ್ದಷ್ಟು ಮಾಡಯ್ಯ. ತೊಳೆ ಅಪ್ಪನ ನಂಬರ್ ಬರಿ. ಸರ್, ನಮ್ಮಪ್ಪ ಸ್ವಲ್ಪ ಸಾರ್, ಒಳ್ಳೆ ಮನೆಗೆ ಆ ಹುಡುಗಿನ ಕಳಿಸಿದೀವಲ್ವಾ, ಹೆಚ್ಚು ಕಮ್ಮಿ ಆದ್ರೆ ಪಾಪ ನಮಗೆ ಸುತ್ಕೊಳತ್ತೆ. ಅಯ್ಯೋ ಸರ್, ಹಂಗೇನಿಲ್ಲ. ನಮ್ ಗಂಡ ಇದ್ದಾನೆ, ಅವನೇ ನಮ್ಮ ಪಾಲಿಗೆ ಅಪ್ಪ ಅಮ್ಮ ಎಲ್ಲ. ಆ ಹುಡುಗಿನ ಚೆನ್ನಾಗಿ ನೋಡ್ಕೋತೀಯ ಅನ್ನೋ ನಂಬಿಕೆ ಮೇಲೆ ನಿನಗೆ ಮದುವೆ ಮಾಡ್ತಿದ್ದೀವಿ. ನಂಬಿ ಆ ಹುಡುಗಿ ನಿಮ್ಮ ಮನೆಗೆ ಇಟ್ಟಿದ್ದಾಳೆ. ಇವತ್ತಿಂದ ಅವಳ ಜವಾಬ್ದಾರಿ ನಿಂದು. ನಂಬಿಕೆನ ಉಳಿಸ್ಕೋತೀನಿ ಸರ್. ಈಗ ಹೋಗಿ ಅವಳು ಕಣ್ಣಲ್ಲಿ ಬರ್ತಿರೋ ಕಣ್ಣೀರ್ ನಿಲ್ಸೋಗು. ಬಲ್ಲನ್ ಮಗ ಕಣೆಯ ನೀನು. ಸರ್, ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಸರ್. ನಮ್ ಹುಟ್ಟೋ ಮಗುಗೆ ನಿಮ್ಮ ಹೆಸರು ಇಡ್ತೀನಿ ಸರ್. ಹ್ಞೂ, ಗಂಡ್ಮಗು ಆದ್ರೆ ಕಾಳೆ, ಹೆಣ್ಮಗು ಆದ್ರೆ ಚಿತಿ ಬರ್ದಿರಂಗ್ ನೋಡ್ಕೋತೀನಿ ಸರ್. ಅಷ್ಟು ಮಾಡು ಸಾಕು. ಥ್ಯಾಂಕ್ ಯು ಸರ್. ನಿಮ್ಮಿಬ್ಬರದು ಒಂದು ಫೋಟೋ ಬೇಕು ನಮಗೆ. ಇಬ್ರು ಜೋಡಿಯಾಗಿ ನಿಂತ್ಕೊಳ್ಳಿ. ರಿಜಿಸ್ಟರ್ ಬುಕ್ಗೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗಿ. ಸರ್, ನಿಮ್ ಜೊತೆ ಒಂದು ಫೋಟೋ. ಹಾ, ಇರು.
ಸರ್ ನಮ್ಗೆ ಆಶೀರ್ವಾದ, ನಿಮ್ಮ ಆಶೀರ್ವಾದದಿಂದ ನಮ್ಗೆ ಒಳ್ಳೇದಾಗತ್ತೆ. ನಮ್ಗೆ ಒಳ್ಳೇದಾಗತ್ತೆ ಅಂದರೆ ನಿಮ್ಗೆ ಒಳ್ಳೇದಕ್ಕೆ ಸಾಹೇಬ್ರು ಇಷ್ಟೊಂದು ಮಾಡಿದ್ದಾರೆ. ಬನ್ನಿ ಆಶೀರ್ವಾದ. ಸಂತೋಷವಾಗಿ ಬಳಿ. ವೆಂಕಟಾಚಲ್ ಅವ್ರನ್ನ ಕರ್ಕೊಂಡು ಹೋಗಿ. ಹಾ ನೋಡಪ್ಪ, ಈಗ ನೀನೊಬ್ಬನೇ ಇಲ್ಲ, ಸಂಸಾರ ಇದೆ, ಹೊರಬೇಕಾಗಿರೋ ಭಾರ ಹೆಚ್ಚು. ನಾನು ಅವಾಗ್ಲೇನು ಒಬ್ಬನೇ ಇರಲಿಲ್ಲ ಸರ್, ಅಣ್ಣ ತಮ್ಮದಿರು ಎಲ್ಲರೂ ಇದ್ದಾರೆ. ಕೇಳ ಫಸ್ಟ್, ಸುಮ್ಮನೆ ತರಲೆ ಮಾಡ್ಬೇಡ. ಸಾರಿ ಸರ್, ಹೇಳಿ ಸರ್. ತೋಟದಲ್ಲಿ ತಂದು ನೆಡಪ್ ಮುಖ್ಯ ಅಲ್ಲ, ಮುಂದೆ ಎಲ್ಲ ಒಳ್ಳೇದಾಗದೆ ಈ ಹುಡುಗಿನ ಚೆನ್ನಾಗಿ ನೋಡ್ಕೊ. ಆಯ್ತು ಸರ್. ಏನಾಯ್ತು? ಚೆನ್ನಾಗಿ ನೋಡ್ಕೋತೀನಿ ಸರ್. ಹಾ, ತರಲೆ ಕೆಲಸ ಮಾಡಿದ್ ಏನಾದ್ರು ಗೊತ್ತಾಯ್ತೋ? ಸಾಹೇಬ್ರು ಹೇಳಿದ್ ಗೊತ್ತು ತಾನೆ? ಗೊತ್ತು ಸರ್. ಹಾ, ಹಾಯ್ ರೀ. ಏಯ್ ಹಾಯ್ ಮಗ. ಕಣ ಲೋ ಮಗ, ಚಿಕ್ಕಮಂಗ್ಳೂರಲ್ಲಿ ತರ್ಸ್ಕೊಂಡಿಲ್ಲ, ಗಾಡಿಯಲ್ಲೋ? ಅದು ಡೀಸೆಲ್ ಖಾಲಿ ಆಗೈತ್ ಕಣ, ಅದಕ್ಕೆ ಅಲ್ಲೇ ಬಿಟ್ಟು ಬಂದೆ. ಡೀಸೆಲ್ ಖಾಲಿ ಆದ್ರೆ ಅದ್ಕೇನು ಬಿಟ್ಟು ಬರ್ತೀಯನೋ? ಲೋ ಮಗ, ಅದಕ್ಕೆ ಮುಂದೆ ಮರ್ಯಾದೆ ಕಳಿಬೇಡ ಕಣ. ನೋಡಪ್ಪ, ನಿನ್ಗೆ 2 ಗಾಡಿನೂ ಒಟ್ಟಿಗೆ ಕೊಡ್ತೀನಿ. ಇದು ಈ ಹರಿಶ್ಚಂದ್ರ ಕೊಡ್ತಿರೋ ಮಾತು, ಸರಿನಾ? ಅಪ್ಪ ತಂದೆ, ನೀನ್ ಕೊಡೋ ಮಾತು ಊರ್ಗೆಲ್ಲ ಗೊತ್ತು. ತಗೋಕಿನ. ಥ್ಯಾಂಕ್ಸ್ ಕಣ. ಹ್ಯಾಪಿ ಮ್ಯಾರಿಡ್ ಲೈಫ್ ಅದ್ಗೆ. ಮಗ, ನಾನು ಬರ್ತೀನಿ ಕಣ. ಸರಿ ಸರಿ, ನೀವಿಬ್ರಿನ್ನು ಹೊರಡಿ. ಸಾಹೇಬ್ರು ಹೇಳಿದ್ ನೆನಪಿದ್ದ ತಾನೆ? ನೋಡಮ್ಮ, ನೀನ್ ಏನು ಯೋಚನೆ ಮಾಡ, ಹುಡುಗ ಚೆನ್ನಾಗಿ ನೋಡ್ಕೋತಾನೆ, ಧೈರ್ಯವಾಗಿ ಹೋಗು. ಬನ್ನಿ, ಗಾಡಿ ಎತ್ತಿ. ನಿಮ್ ಸ್ಟೇಷನ್ಗೆ ಬರೋ ಎಲ್ಲ ಲವರ್ಸ್ಗೂ ಹಿಂಗೆ ಮದುವೆ ಮಾಡಿಸ್ತೀರಿ? ಪೊಲೀಸ್ ಸ್ಟೇಷನ್ ಏನ್ ಕಲ್ಯಾಣ ಮಂಟಪ ಅಂತಿಲ್ಲ. ಅಪ್ಪ ದೇವ್ರೆ, ಇದೆಲ್ಲ ಕನ್ಸೋ ನನ್ಸೋ ಒಂದು ಗೊತ್ತಾಗ್ತಿಲ್ಲ. ಒಂದೇ ಒಂದು ರಾತ್ರಿಲಿ ಸರ್ಜಿಕಲ್ ಸ್ಟ್ರೈಕ್ ತರ ಏನೇನೆಲ್ಲ ಆಗೋಯ್ತು. ನೀನೇ ಕಾಪಾಡ್ಬೇಕಪ್ಪ. The number you're calling is switched off right now. ಇವ್ನ್ ಫೋನ್ ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೋ ಏನೋ. ಹುಡುಗಿ ನೋಡ್ಸ್ಕೊಂಡು ಹೋದ್ಮೇಲೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ದು ಇನ್ನೇನ್ ಮಾಡ್ತಾನೆ? ಸರಿ ಬಾರೋ ಇಲ್ಲಿ. ಇಲ್ಲಪ್ಪ, ನಾನ್ ಬರಲ್ಲ, ನೀನ್ ಅಲ್ಲಿಂದಾನೇ ಹೇಳು. ನೀವೆಲ್ಲ ಅವನಿಗೆ ಈ ತರ ಸಪೋರ್ಟ್ ಮಾಡ್ತಿರೋದ್ರಿಂದಾನೆ ಅವ್ನು ಇಷ್ಟೆಲ್ಲ ಆಟ ಆಡ್ತಿರೋದು. ಅಣ್ಣ, ನಾವ್ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೂ ಹರಿಯಣ್ಣ ಇದನ್ನೇ ಮಾಡ್ತಿದ್ದ. ಅಯ್ಯೋ ಮೈ, ಅವ್ರು ಬಂದ್ ಏನ್ ಹೇಳೋದ್ರು ಅಂತ ಗೊತ್ತಿಲ್ವಾ ನಿಂಗೆ? ಈಗ ನಮ್ ಹರಿ ಆ ಹುಡ್ಗಿ ಮನೆಯವ್ರ ಕೈಗೆ ಸಿಗಾಕೊಂಡ್ರೆ ಅಷ್ಟೇ ಕಣೋ. ನನಗ್ ಗೊತ್ತಿರೋ ಹಾಗೆ ಹರಿಯಣ್ಣ ಎಲ್ಲ ಪ್ಲಾನ್ ಮಾಡಿನೇ ಮಾಡಿರ್ತಾನೆ. ಮಣ್ಣು ಬಡ್ಕೊಂಡೆ. ದೊಡ್ಡೋರ್ ಮನೆ ವಿಷಯ ಬೇಡ,
ಹರಿನ ವಾಪಸ್ ಕರ್ಕೊಂಬರೋಣ ಅಂತ. ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ. ಆ ಹುಡುಗಿ ಪಾಪ ಅಂತ ಅವಳನ್ನು ಕರ್ಕೊಂಡು ಓಡೋಗಿದ್ದಾನೆ. ಅಯ್ಯೋ, ಈಗ ಅವನು ಎಲ್ಲಿದ್ದಾನೋ ಏನ್ ಮಾಡ್ತಿದ್ದಾನೋ ಒಂದು ಗೊತ್ತಾಗ್ತಿಲ್ವಲ್ಲ. ಅವನಿಗೆ ಫೋನ್ ಮಾಡಿ ನೀನು. ಸ್ವಿಚ್ ಆಫ್ ಅಣ್ಣ. ಟ್ರೈ ಮಾಡು, ಮಾಡ್ತಾನೆ ಇರೋ. ಅವನ್ಗೇನು ಆಗಿರಲ್ಲ ಅಂದ್ರು ಕೇಳಲ್ಲ. ನೋಡು ನೋಡು, ನಿಜ ನೋಡು. ಯಾರಿದು ನೋಡು. ಗೊತ್ತಿಲ್ಲ ಅಣ್ಣ, ಯಾವ್ದೋ ಅನ್ನೋ ನಂಬರು. ಹಲೋ. ಹಲೋ, ಯಾರೇ ಮಾತಾಡ್ತಿರೋದು? ನಾನೇ. ನೀವ್ಯಾರು? ನಾನು ಅಂದ್ರೆ ಹೆಸರಿಲ್ವಾ ನಿನ್ಗೆ? ಮುತ್ತು. ನೀವ್ಯಾರು ಹೇಳಿ? ನಾನು ಕುಣಿಗಲ್ ಪೊಲೀಸ್ ಸ್ಟೇಷನ್ ಇಂದ ಕಾನ್ಸ್ಟೇಬಲ್ ಮಾತಾಡ್ತಾ ಇದ್ದೀನಿ. ಪೊಲೀಸ್ ಅಂತ ಕಣು. ಹೇಳಿ ಸರ್. ಹರಿಶ್ಚಂದ್ರ, ನಿನ್ಗೆ ಏನಾಗಬೇಕು? ನನ್ನ ತಮ್ಮ ಸರ್. ಯಾಕೆ ಸರ್, ಏನಾದರೂ ಸಮಸ್ಯೆ ಇದೆಯಾ? ತಮ್ಮನ ಬಗ್ಗೆ ಕೇಳಿದ ಮೇಲೆ ಸಮಸ್ಯೆನಾ ಅಂತಿದ್ಯಾ ಅಂದ್ರೆ ಅವನು ಸಮಸ್ಯೆನ ಮೈ ಮೇಲೆ ಎಳ್ಕೊಳ್ಳೋ ಗಿರಾಕಿ ಅಂತ ಗೊತ್ತಾಯ್ತು ಬಿಡ. ಅಯ್ಯೋ, ಹಾಗೇನಿಲ್ಲ ಸರ್. ನನ್ನ ತಮ್ಮ ತುಂಬಾ ಒಳ್ಳೆಯವನು. ಪಾಪ ಅವನಿಗೆ ಏನು ಗೊತ್ತೇ ಇಲ್ಲ. ಅದು ನಿನ್ನೆಯಿಂದ ಅವನ ಫೋನ್ ಸ್ವಿಚ್ ಆಫ್ ಬರ್ತಿತ್ತು. ನೀವು ಬೇರೆ ಅವನನ್ನು ಕೇಳ್ಕೊಂಡು ಫೋನ್ ಮಾಡಿದ್ರಲ್ಲ, ಅದಕ್ಕೆ ಏನಾದರೂ ಸಮಸ್ಯೆ ಆಗಿದ್ಯಾ ಅಂತ. ನೀನು ಅವನ್ ದೊಡ್ಡಣ್ಣ ಮುತ್ತುರಾಜನ? ಹೌದು ಸರ್. ನನ್ನ ಹೆಸರು ನಿಮ್ಗೆ ಗೊತ್ತು ಸರ್? ಹಾ, ಕರೆಕ್ಟ್ ಆಗಿದೆ. ಆಮೇಲೆ ಅಂದಂಗೆ ನಿಮ್ಮ ಮನೇಲಿ ಯಾರ್ಯಾರು ಇದ್ದೀರಿ? ಸರ್, ಅದು ನಮ್ಮನೇಲಿ ನಾನು ಮತ್ತೆ ನಮ್ಮ ತಮ್ಮಂದಿರಿದ್ದಾರೆ ಸರ್. ಆಮೇಲೆ ನಮ್ಮ ಅಪ್ಪ ಕೂಡ ನಮ್ಮ ಜೊತೆನೇ ಇದ್ದಾರೆ ಸರ್. ಕರೆಕ್ಟ್. ನೀನ್ ಏನಪ್ಪ ಕೆಲಸ ಮಾಡ್ತಿದ್ಯಾ? ಮೇಸ್ತ್ರಿ ಸರ್, ಬಿಲ್ಡಿಂಗ್ ಮೇಸ್ತ್ರಿ. ಸರ್, ನಮ್ ಹರಿಗೇನಾದ್ರೂ. ಅವನ್ ಚೆನ್ನಾಗೇ ಇದಾನಪ್ಪ. ಅವನು ಏನ್ ಕೆಲಸ ಮಾಡ್ತಾನೆ? ಟ್ಯಾಕ್ಸಿ ಓಡಿಸ್ತಾನೆ ಸರ್, ಡ್ರೈವರ್. ಮನೆ ಸ್ವಂತದಾ? ಹೌದು ಸರ್, ಸ್ವಂತದ್ದೇ. ಹೌದು, ನೀವು ನಿಜವಾಗ್ಲೂ ಪೊಲೀಸೇನಾ? ಯಾರೇ ನೀನು? ಯಾರದ? ಸರ್ ಸರ್ ಸರ್, ಅದು ನನ್ ಕೊನೆ ತಮ್ಮ ಸರ್. ಪಾಪ ಚಿಕ್ಕ ಹುಡುಗ, ಗೊತ್ತಾಗ್ಲಿಲ್ಲ, ಕೇಳ್ಬಿಟ್ಟಿದ್ದಾನೆ. ಯಾಕಪ್ಪ ನಾನ್ ಪೊಲೀಸ್ ಅಂತ ಎದುರುಗಡೆ ಬಂದು ಪ್ರೂವ್ ಮಾಡ್ಬೇಕಾ? ಅಲ್ಲ ಸರ್, ನಿನ್ನೆಯಿಂದ ನಮ್ಮ ಅಣ್ಣ ಫೋನ್ ಬೇರೆ ತೆಗಿತಿಲ್ಲ. ನಾವೆಲ್ಲ ಟೆನ್ಷನ್ ಅಲ್ಲಿ ಇದೀವಿ. ಯಾರಾದ್ರೂ ಸುಮ್ನೆ ಹಿಂಗ್ ಆಟ ಆಡ್ಸೋದಕ್ ಮಾಡ್ತಿದಾರೇನೋ ಅಂತ ಡೌಟ್ ಬಂತು ಅಷ್ಟೇ. ಆಟ ಆಡ್ಸಕ್ ಇನ್ಯಾರು ಬರ್ತಾರೆ? ನಿಮ್ ಹರಿನೇ ಸಾಕು. ಸರ್, ಹರಿಗ್ ಏನಾಯ್ತು ಸರ್? ಎಲ್ಲ ಡೀಟೇಲ್ಸು ಕೇಳಿಸ್ತಾ ಇದ್ದೀರಾ? ನಮ್ ಹರಿ ಎಲ್ಲಿದ್ದಾನೆ ಸರ್ ಈಗ? ಓ, ಹಾಗಾದ್ರೆ ನಿನ್ ತಮ್ಮ ಮಾಡಿರೋ ಗನಂದಾರಿ ಕೆಲಸ ಇನ್ನೂ ಗೊತ್ತಿಲ್ವಾ? ಏನ್ ಮಾಡ್ದ ಸರ್? ಅವನು ಕೆಲಸ ಮಾಡ್ತಿರೋ ಮನೆ ಹುಡುಗಿನ ಓಡಿಸ್ಕೊಂಡು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದ. ಸ್ಟೇಷನ್? ಸರ್ ಸರ್, ಈಗ ಎಲ್ಲಿದ್ದಾನೆ ಸರ್ ಅವನು? ಅಲ್ಲಿದ್ರೆ ಫೋನ್ ಕೊಡಿ ಸರ್ ಅವನಿಗೆ. ಇರೇ ಸ್ವಲ್ಪ. ಹುಡುಗಿ ಮನೆಯವರು ಇವನನ್ನು ಹುಡ್ಕೊಂಡು ರೌಡಿಗಳನ್ನ ಕರ್ಕೊಂಡ್ ಬಂದಿದ್ರು. ಸರ್ ಸರ್, ಅವ್ರ ಮನೆಯವ್ರ ಜೊತೆ ಹುಡುಗಿನ ಕೊಟ್ರಿ ಅಲ್ವಾ ಸರ್? ನಮ್ ಹರಿಗೆ ಅವ್ರ ಮನೆಯವ್ರ ಕಡೆ ಏನು ತೊಂದರೆ ಆಗಿಲ್ಲ ತಾನೆ? ಫೋನ್ ಕೊಡ್ರಿ ಇಲ್ಲಿ. ನೋಡಪ್ಪ ಮುತ್ತುರಾಜ್. ಸರ್ ಹೇಳಿ ಸರ್. ನಿನ್ ತಮ್ಮನಿಗೆ ಅವರಿಂದ ಏನು ತೊಂದರೆ ಆಗಲ್ಲ. ಅವ್ರ ಮನೆಯವರಿಗೆ ನಿಮ್ಮಿಂದ ಏನು ತೊಂದರೆ ಆಗ್ಬಾರ್ದು, ಗೊತ್ತಾಯ್ತಾ? ಏ ಇಲ್ಲ ಸರ್, ನಾವು ಆ ಹುಡುಗಿ ಮನೆ ಕಡೆ ತಲೆನೂ ಹಾಕಲ್ಲ ಸರ್. ಹಾಗೆ ನಮ್ಮ ಹರಿ ಮತ್ತೆ ಹುಡುಗಿ ತಂಟೆ ಹೋಗ್ದಿರೋ ಹಾಗೆ ನಾನು ನೋಡ್ಕೋತೀನಿ ಸರ್. ಏಯ್, ಆ ಹುಡುಗಿನ ಚೆನ್ನಾಗಿ ನೋಡ್ಕೋಬೇಕಾಗಿರೋದು ನಿನ್ನ ಜವಾಬ್ದಾರಿ. ಸರ್, ನಾವು ನೋಡ್ಕೋಬೇಕಾ ಸರ್? ಯಾಕೆ ಸರ್? ಆ ಹುಡುಗಿ ನಿಮ್ಮನೆಗೆ ಬರ್ತಾ ಇದ್ದಾಳಲ್ಲ ಸರ್, ಆ ಹುಡುಗಿಗೂ ನಿನ್ ತಮ್ಮನಿಗೂ ನಾವು ಮದುವೆ ಮಾಡಿಸಿ ಮನೆಗೆ ಕಳ್ಸಿದೀವಲ್ಲ.
ಮದುವೆ ಅಂದ್ರೆ ಅಣ್ಣ 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 ಏನಾಯ್ತಣ್ಣ? ಅಣ್ಣ ಎದಳಣ್ಣ ಅಣ್ಣ. ಅಣ್ಣ 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 ಎದಳಣ್ಣ. ಹಲೋ ಹಲೋ, ಏನಾಯ್ತು? ಹಲೋ. ಸರ್ ಒಂದ್ ನಿಮಿಷ, ಆ ಅಣ್ಣ ತಲೆ ತಿರುಗಿ ಬಿದ್ದೋಗಿದ್ದಾನೆ ಸರ್. ಎಪ್ಸೋ ಬೇಗ. ಉಸಿರಿದೆ ನೋಡು. ಸರ್ ಒಂದ್ ನಿಮಿಷ, ಎದ್ದ ಇರಿ ಸರ್. ಹಲೋ ಹಲೋ, ಇದೇನಪ್ಪ? ಅಣ್ಣ ಅಣ್ಣ ಎದಳಣ್ಣ, ಲೈನಲ್ಲಿ ಇದಾರೆ. ಹಲೋ ಅಣ್ಣ ಎದಳಣ್ಣ, ತಗೊಳ್ಳೋಣ, ಲೈನಲ್ಲಿ ಇದಾರೆ. ಹಲೋ ಅಣ್ಣ ತಗೊಳ್ಳೋಣ, ಹಲೋ, ಲೈನಲ್ಲಿ ಇದಾರೆ. ಸರಿ ಏನ್ ಹೇಳಿದ್ರಿ ಸರ್? ನೋಡು, ಆ ಹುಡುಗಿ ದೊಡ್ಡವ್ರ ಮನೆ ಹುಡುಗಿ, ಹೈ ಪ್ರೆಷರ್ ಇದ್ರು ನಿಮ್ಮ ತಮ್ಮನ್ನ ನಂಬಿ ಮದುವೆ ಮಾಡಿಸಿದೀವಿ. ನಾಳೆ ದಿನ ಆ ಹುಡುಗಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿಮ್ಮೆಲ್ರನ್ನೂ ಬೆಂಡೆತ್ಬಿಡ್ತೀನಿ. ಅರ್ಥ ಆಯ್ತಾ? ಅಣ್ಣ ಅಣ್ಣ ಎದಳಣ್ಣ. ಮತ್ತೇನಾಯ್ತು? ಸರ್ ಅಣ್ಣ ಮತ್ತೆ ತಲೆ ತಿರುಗಿ ಬಿದ್ದೋದ ಸರ್. ಏನ್ರಿ ಇದು ಗೋಳು? ಥು. ಅಣ್ಣ ಎದಳಣ್ಣ, ಅಣ್ಣ ಎದಳಣ್ಣ. ಹಾ ಸರ್ ಕೇಳಿಸ್ಕೊತೀನಿ, ನೀವ್ ಹೇಳಿ ಸರ್. ಏಯ್, ಈಗ್ಲೇ ಅದೆಷ್ಟು ಸಲ ತಲೆ ತಿರುಗಿ ಬೀಳ್ಬೇಕೋ ಬಿದ್ದು ಬಿಡು. ಆ ಹುಡುಗಿ ನಿಮ್ಮೆಲ್ಲರ ಜವಾಬ್ದಾರಿ. ಅವಳು ಏನಾದ್ರೂ ಅಲ್ಲಿ ಕಂಫರ್ಟೇಬಲ್ ಆಗಿಲ್ಲ ಅಂತಾನೋ, ತೊಂದರೆ ಆಗ್ತಿದೆ ಅಂತಾನೋ ಹೇಳಿದ್ರೆ ನೀವು ಯಾರು ಉಳಿಯಲ್ಲ. ಇಷ್ಟು ದಿನ ಹೇಗಿದ್ರೋ ಗೊತ್ತಿಲ್ಲ, ಆದ್ರೆ ಇವತ್ತಿಂದ ನಿಮ್ಮೆಲ್ಲರ ಜೀವನ ಬದಲಾಗುತ್ತೆ. ಆಲ್ ದಿ ಬೆಸ್ಟ್. ಲೇ ಕೊನೆಯವನೇ, ಹಾ ಸರ್. ಶರ್ಬತ್ ಕುಡ್ಸು ನಿಮ್ಮ ಅಣ್ಣಂಗೆ, ಫ್ಯಾನ್ ಹಾಕು. ಇಡ್ಲಾ? ಹಾ ಸರಿ 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 ಸರ್. ದೇವ್ರೆ ಮದ್ವೆನೆ ಹಾಕ್ಬಿಟ್ನೇನೋ ಅವನು. ಅಣ್ಣ ಅಣ್ಣಂಗ್ ಮದ್ವೆ ಆಗೋಯ್ತಣ್ಣ, ಮದ್ವೆ ಆಯ್ತು. ನನ್ ಜೊತೆಲಿ ಗುದ್ದಂಗ್ ಆಗ್ತಿದೆ ಕಣೋ. ನೀನ್ ನೋಡಿದ್ರೆ ಖುಷಿ ಪಡ್ತಿದ್ಯಲ್ಲ ಮೈ. ಅಣ್ಣ ಈ ಮನೆಗೊಬ್ರು ಮಹಾಲಕ್ಷ್ಮಿ ಬರ್ತಿದಾರಣ್ಣ, ಈ ಮನೆಗೊಬ್ರು ಅತ್ಗೆ ಬರ್ತಿದಾರಣ್ಣ. ಅಣ್ಣ ನಮ್ಮ ಮನೆಗೆ ಅತ್ಗೆ ಬರ್ತಿದಾರಣ್ಣ, ಅತ್ಗೆ ಬರ್ತಿದ್ದಾರೆ. ಇನ್ಮೇಲಿಂದ ನಾವು ಚಿಟ್ಟೆಗಳಾಗ್ತೀವಣ್ಣ, ಚಿಟ್ಟೆಗಳ ತರ ಹರಾಡ್ಕೊಂಡಿರ್ತೀವಿ. ಏನಿಲ್ಲ ಏನಿಲ್ಲ, ನೀವು ಮಲ್ಕೊಳ್ಳಿ. ಅದು ರೋಡ್ ಕೆಟ್ಟದಾಗಿತ್ತು, ನೀವು ಆರಾಮಾಗಿ ನಿದ್ದೆ ಮಾಡಿ. ಎಲ್ಲಿಗೆ ಬಂದ್ವಿ ನಾವು? ನೆಲಮಂಗ್ಲ ದಾಟಾಯ್ತು, ಇನ್ನೊಂದು ಸ್ವಲ್ಪ ಹೊತ್ತು ರೀಚ್ ಆಗ್ಬಿಡ್ತೀವಿ. ಯಾಕ್ರಿ, ಏನಾಯ್ತು? ಯಾಕೋ ಒಂಥರ ಆಗ್ತಿದೆ. ಹಾ? ಅಂದ್ರೆ ವಾಮಿಟ್ ಬರೋ ತರ ಆಗ್ತಿದ್ಯಾ ಅಂತಂದೆ. ಇರಿ ನಿಲ್ಲಿಸ್ತೀನಿ. ಮದುವೆ ಆಗಿ 1 ಗಂಟೆ ಆಗಿಲ್ಲ, ಇಷ್ಟು ಬೇಗ ವಾಂತಿನಾ?